ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ರೆಸಿಪಿ ಬಂದು ನಿಮ್ಗಾಗಲೇ ಗೊತ್ತಾಗಿರುತ್ತೆ ಇವತ್ತಿನ ರೆಸಿಪಿ ಏನು ಅಂತಂದು ಹೇಳ್ಬಿಟ್ಟು. ಹಾಗಿದ್ರೆ ಯಾಕಿನ್ನೂ ತಡ, ಬನ್ನಿ ವಾಂಗಿಬಾತ್ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಾಂಗಿಬಾತ್ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ವಾಂಗಿಬಾತ್ ಗೊಜ್ಜು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು: ವಾಂಗಿಬಾತ್ ಬದನೆಕಾಯಿ ಮತ್ತು ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ನಿಂಬೆಹಣ್ಣು ಮತ್ತು ಸ್ವಲ್ಪ ಕಾಯಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಈಗ ಕಾದಿದೆ. ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ಆದಮೇಲೆ ಒಂದೆರಡು ಕಡಲೆಬೇಳೆನ ಹಾಕಬೇಕು. ಹಾಗೆ ಸ್ವಲ್ಪ ಕರಿಬೇವು. ನನ್ನ ಮಗನಿಗೆ ಕಡಲೆಬೇಳೆ ಇರಲೇಬೇಕು ವಾಂಗಿಬಾತಲ್ಲಿ, ಅದಕ್ಕೆ ನಾನು ಅವಾಗಲೇ ತಗೊಂಡಿರೋದು ಮರ್ತ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಕಡಲೆಬೇಳೆನ. ಕಡಲೆಬೇಳೆ ಚೆನ್ನಾಗಿ ಒಂದು ಸ್ವಲ್ಪ ಕೆಂಪುಗಾಗಬೇಕು, ರೋಸ್ಟಾಗಿ ಚೆನ್ನಾಗಿ ಆದಮೇಲೆ ಆದರೆ ವಾಂಗಿಬಾತಲ್ಲಿ ಚೆನ್ನಾಗಿ ಬೇಳೆ ಆಗಿದೆ. ಇದಕ್ಕೆ ಈಗ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ಮಗ ಉದ್ದುದಾಗಿ ಹಚ್ಚಿದರೆ ಈರುಳ್ಳಿನ ತಿನ್ನಲ್ಲ, ಅದಕ್ಕೆ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ ಈರುಳ್ಳಿನ. ಈರುಳ್ಳಿ ಗೋಲ್ಡನ್ ಕಲರ್ ಆಗಿ ಅದು ಚೆನ್ನಾಗಿ ಫ್ರೈ ಆಗಬೇಕು. ನಾನು ತೋರಿಸ್ತಾ ಇರೋ ವಾಂಗಿಬಾತ್ ಗೊಜ್ಜು ತುಂಬ ಸಿಂಪಲ್ಲಾಗಿರೋ ಅಂಥ ವಾಂಗಿಬಾತ್ ಗೊಜ್ಜು. ಎಕ್ಸ್ಟ್ರಾ ಏನು ಆ್ಯಡ್ ಮಾಡಲ್ಲ. ಟೊಮೊಟೊ, ಈರುಳ್ಳಿ ಒಂದಿದ್ರೆ, ಬದನೆಕಾಯಿ ಒಂದಿದ್ರೆ ಸಾಕು, ಆರಾಮಾಗಿ ವಾಂಗಿಬಾತ್ ಗೊಜ್ಜನ್ನ ಮಾಡ್ಕೊಳ್ಬೋದು. ಪೌಡರು ಇರಬೇಕು. ಪೌಡರ್ ಜೊತೆಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಮುಗಿಯುತ್ತೆ. ಬೇರೆ ಥರ ಎಲ್ಲ ವಾಂಗಿಬಾತ್ ಮಾಡ್ತಾರೆ ಗೊಜ್ಜನ್ನ, ಆದರೆ ನಮ್ಮ ಮನೆಯಲ್ಲಿ ಮಾಡಿದರೆ ನನ್ನ ಮಗ ತಿನ್ನೋದಿಲ್ಲ, ಇಷ್ಟ ಆಗೋದಿಲ್ಲ ಅವನಿಗೆ. ಇದೇ ಥರ ಮಾಡೋ ವಾಂಗಿಬಾತ್ ಗೊಜ್ಜು ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಈ ಥರ ರೆಸಿಪಿನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲು, ಎಕ್ಸ್ಟ್ರಾ ಏನೂ ಬೇಕಾಗಲ್ಲ. ಟೊಮೊಟೊ, ಈರುಳ್ಳಿ ಇದ್ದರೆ ಸಾಕು, ಆರಾಮಾಗಿ ವಾಂಗಿಬಾತ್ ಗೊಜ್ಜನ್ನ ಮಾಡ್ಬೋದು. ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಮೆತ್ತಗೆ ಚೆನ್ನಾಗಿ ಆಗಲಿ. ಪೇಸ್ಟ್ ಥರ ಆಗಿಬಿಡುತ್ತೆ. ಚೆನ್ನಾಗಿ ಬೆಂದರೆ ಟೊಮೊಟೊ ಚೆನ್ನಾಗಿರುತ್ತೆ ವಾಂಗಿಬಾತ್ ಗೊಜ್ಜು. ವಾಂಗಿಬಾತ್ ಗೊಜ್ಜಿಗೆ ನಾನು MTR ವಾಂಗಿಬಾತ್ ಮಸಾಲಾನ ತೊಗೊಂಡಿದ್ದೀನಿ. ಇದು 1-2 ಸ್ಪೂನ್ ಆದರೆ ಸಾಕಾಗುತ್ತೆ. ಆ್ಯಡ್ ಮಾಡಿದರೆ ಎರಡು ಚೆನ್ನಾಗಿ ಜೊತೆಯಲ್ಲೇ ಮಿಕ್ಸಾಗಿ ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂತಂದರೆ ಟೊಮೊಟೊ ಫುಲ್ ಬೆಂದಾದಮೇಲೆ ಬದನೆಕಾಯಿ ಹಾಕಿದರೆ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಂಗಾಗಿ ಇದ್ರ ಜೊತೆಗೇ ಟೊಮೊಟೊ ಜೊತೆಗೆ ಆ್ಯಡ್ ಮಾಡಿದರೆ ಬದನೆಕಾಯಿನ ಎರಡು ಚೆನ್ನಾಗಿ ಒಂದೇ ಹದದಲ್ಲಿ ಚೆನ್ನಾಗಿ ಬೇಯುತ್ತೆ. ಇದೆಲ್ಲನೂ ಸ್ವಲ್ಪ ಮೆತ್ತಗೆ ಫ್ರೈ ಆಗಲಿ. ಟೊಮೊಟೊ ಬದನೆಕಾಯಿ ಎರಡು ಚೆನ್ನಾಗಿ ಬೇಯಲಿ ಅಂತಂದೇಳಿ ಸ್ವಲ್ಪ ನಾನು ಉಪ್ಪನ್ನ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ, ಟೈಮ್ ಹಿಡಿಯೋದಿಲ್ಲ. ಹಾಗಾಗಿ ಉಪ್ಪು ಹಾಕಿದ್ದೀನಿ ಬೇಗ ಬೇಯಲಿ ಅಂಥೇಳಿ. ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಬೇಯುತ್ತೆ. ನಾನು ಬದನೆಕಾಯಿನ ಅದನ್ನೆಲ್ಲ ಆ್ಯಡ್ ಮಾಡಿ ಒಂದೇ ಸತಿ ಮಿಕ್ಸ್ ಮಾಡಿದ್ದೀನಲ್ಲ, ಹಾಗಾಗಿ ಚೆನ್ನಾಗಿ ಬೇಯುತ್ತೆ. ಇದೊಂದು ಸ್ವಲ್ಪ ಬೇಯಲಿ. ಇದಕ್ಕೆ ನಾನು ಮುಚ್ಚಳನ ಮುಚ್ಚಿದ್ವಿ, ಚೆನ್ನಾಗಿ ಬೇಯಲಿ. ಈಗ ಇದು ಬೆಂದಿದೆ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಉಪ್ಪು ಹಾಕಿರೋದ್ರಿಂದ ಚೆನ್ನಾಗೆಲ್ಲ ಬೆಂದಿದೆ. ಸ್ವಲ್ಪ ಬೇಗನೆ, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಯಾವುದೇ ಒಂದು ಈರುಳ್ಳಿ ಆಗಲಿ ಏನೋ ಒಂದು ಜಲ್ದಿ ಬೇಯಬೇಕು ಅಂತಂದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದರೆ ಬೇಗ ಬೇಯುತ್ತೆ ಇದು. ಇದಕ್ಕೆ ನಾವಿವಾಗ ಖಾರ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಖಾರ ಜಾಸ್ತಿ ತಿನ್ನೋ ಆಗಿದ್ದರೆ ಖಾರನ ಆ್ಯಡ್ ಮಾಡ್ಕೊಳ್ಬೇಕು, ಸ್ವಲ್ಪ ತಿನ್ನೋ ಆಗಿದ್ದರೆ ಸ್ವಲ್ಪ ಖಾರನ ಆ್ಯಡ್ ಮಾಡ್ಕೊಳ್ಬೇಕು. ಖಾರದ ಪುಡಿನ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಿಂಪಲ್ ಅಷ್ಟೇ, ಬೇಗನೆ ಮಾಡ್ಕೊಂಬಿಡ್ಬೋದು ವಾಂಗಿಬಾತನ್ನ. ಆರಾಮಾಗಿ ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿ ಆಗುತ್ತೆ, ಆರಾಮಾಗಿ ಮಾಡ್ಕೊಳ್ಬೋದು. ಇಷ್ಟ ಆಗುತ್ತೆ ವಾಂಗಿಬಾತ್ ಅಂದರೆ. ವಾಂಗಿಬಾತು ಸ್ವಲ್ಪ ಟೇಸ್ಟಿಯಾಗಿಯೂ ಇರುತ್ತೆ, ಬೇಗನೂ ಆಗೋ ಅಂಥ ರೆಸಿಪಿ ಇದು, ಚೆನ್ನಾಗೂ ಆಗುತ್ತೆ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ್ದಾದಮೇಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ವಾಂಗಿಬಾತ್ ಮಸಾಲ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಸ್ವಲ್ಪ ಹೊತ್ತು ಬಿಟ್ಟು, ಮೇಲ್ಗಡೆ ಎಲ್ಲ ಬೆಂದಿದ್ದಾದಮೇಲೆ ಎಣ್ಣೆ ಎಲ್ಲ ತೇಲಿರುತ್ತೆ. ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಮಸಾಲೆ ಪೌಡ್ರ್ ಹಾಕಿದ್ಮೇಲೆ
ಈಗ ನೋಡಿ ಎಲ್ಲನೂ ವಾಂಗಿಬಾತು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಇವಾಗ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ವಾಂಗಿಬಾತು ಗೊಜ್ಜು ಜಾಸ್ತಿ ಬೇಕು ಅಂದರೆ ಟೊಮೆಟೊನ ಸ್ವಲ್ಪ ಜಾಸ್ತಿಯಾಗಿ ಆ್ಯಡ್ ಮಾಡಿದರೆ ಗೊಜ್ಜು ಚೆನ್ನಾಗೇ ಇರುತ್ತೆ, ಜಾಸ್ತಿನೂ ಆಗುತ್ತೆ. ಒಂದು ಸ್ವಲ್ಪ ಹಸಿ ಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟಿಗೆ ಎಲ್ಲನೂ. ಇಷ್ಟೇ ನೋಡಿ ಫ್ರೆಂಡ್ಸ್, ವಾಂಗಿಬಾತು ಗೊಜ್ಜು ರೆಡಿಯಾಗಿದೆ. ಇದೆಲ್ಲನೂ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟು ಆಮೇಲೆ ಆಫ್ ಮಾಡ್ಕೊಳೋದು. ಓಕೆ, ಫೈನಲಿಯಾಗಿ ವಾಂಗಿಬಾತು ಗೊಜ್ಜು ರೆಡಿ ಇದೆ. ಬಿಸಿ ಬಿಸಿಯಾಗಿ ಅನ್ನ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ತಿಂತಾಯಿದ್ರೆ ಅದ್ರ ಟೇಸ್ಟು. ಸಿಂಪಲ್ಲಾಗಿರೋಂಥ ರೆಸಿಪಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನನ್ನ ಕನಸು ಚಾನಲ್ನ ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಹೊಸ ವಿಡಿಯೋದೊಂದಿಗೆ ಹೊಸ ರೆಸಿಪಿಯೊಂದಿಗೆ ಮುಂದೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಬಾಯ್.